ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್ ಎಲ್ಲಿ ಹೋಗ್ತಾ ಇದೀವಪ್ಪ ಅಂದ್ರೆ ತಿರುಪತಿಗೆ ಹೋಗ್ತಾ ಇದೀವಿ. ಅವ ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ ಇವಾಗ ಎಲ್ರದ್ದು ತಿರುಪತಿಗೆ ಹೋಗ್ತಾ ಇದೀವಿ ಗೈಸ್. ನಾನು ಮುಂದೆ ಕೂತ್ಕೊಂಡಿದ್ದೀನಿ, ನಮ್ಮ ಅಪ್ಪ ಇಲ್ಲ. ಅಪ್ಪ 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 ಇಲ್ಲಪ್ಪ, ನಾನು ಮುಂದೆ ಕೂತ್ಕೊಂಡಿನಿ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಅಪ್ಪ ಇಲ್ಲ ಅಪ್ಪ, ಅಪ್ಪ ಗೈಸ್ ನೋಡ್ರಿ, ಫ್ಯಾಮಿಲಿಯಲ್ಲಿ ಇದೇ ತರ ಕಿತ್ತಾಟ. ನಿಮ್ಮ ಮನೇಲಿ ಇದ್ರೆ ಕಮೆಂಟ್ ಮಾಡಿ. ಅಮ್ಮ ಆ ಕಡೆಯಿಂದ ಅಂತಮ್ಮ, ಆ ಕಡೆಯಿಂದ ಹತ್ತು. ನಮ್ಮಂಗೆ ಆ ಕಡೆಯಿಂದ ಹತ್ತಿಸ್ತಾ ಇದೀನಿ ಗೈಸ್. ನಮ್ಮ ಅಕ್ಕ ನೋಡು ಯಾಕೆ ಉಳಿತಾವಳೆ. ಇದು ಏನಪ್ಪ ಇವತ್ತು ಅದಕ್ಕೆ ಹಿಂಗೆ ದೇವ್ರ ಬಂದಂಗೆ ಬಂದವಳೆ. ಗೈಸ್ ಇವಾಗ ಹೊಡ್ತಾ ಇದೀವಿ. ಹೋಗ್ತಾ ಹೋಗ್ತಾ ಸಿಗ್ತೀನಿ ನಿಮ್ಗೆ ಎಲ್ಲಾದ್ರೂ ಸ್ಟಾಪ್ ಕೀಪ್ ಹಾಕಿದ್ರೆ. ನಮ್ಮ ಅಕ್ಕ ದೊಡ್ಡಮ್ಮ ಹುಷಾರು ಗೈಸ್. ಒಂದು ದೊಡ್ಡ ಜಾಕಿ ಇದ್ದಂಗೆ ರೋಡಲ್ಲಿ ಮಾತ್ರ, ಆಚ ಕಡೆ ನಾವೇ. ಅಮ್ಮ ಗೈಸ್ ನೋಡಿ, ನಾಯಿ ಬೇರೆ ಕುಂತಾವ ಇಲ್ಲಿ. ಇಲ್ಲಿ ನೋಡಿದ್ರೆ ನಮ್ಮ MP ಸಾರು ಫ್ರೀ ಅಂತಾರೆ. ಇಲ್ಲಿ ನೋಡಿದ್ರೆ ಟೋಲಿಸ್ ಅಂತಾರಲ್ಲ, 80 ರೂಪಾಯಿ ಕೊಡ್ತಾವ್ರು ಗೈಸ್ ಇಲ್ಲಿಗೆ. ಈ ಟೋಲ್ಗೆ ಮಸ್ತಾಗೈತೆ ವೈಬ್ ಮಾತ್ರ. ಗೈಸ್ ಬೆಂಗಳೂರಿಗೆ ಬಂದರೆ ಏನು ಬೇಕನ್ನೋ ಮಿಸ್ ಆಗ್ಬೋದು, ಟ್ರಾಫಿಕ್ ಮಾತ್ರ ಮಿಸ್ ಆಗಲ್ಲ. ಅದೊಂಥರ ಯಾವ ಥರ ಇಳ್ದೆ ನಡ್ಕೊಂಬಂದು ನೋಡುವಾಗಂತ ಇಳಿದ್ಬಿಟ್ಟು ಫುಟ್ಪಾತಲ್ಲಿ ಬರೋಣ ಅಂದರೆ ಫುಟ್ಪಾತಲ್ಲೂ ಜಾಗ ಇಲ್ಲ ಗೈಸ್, ಅಷ್ಟು ಜನ. ಒಟ್ನಲ್ಲಿ ಬೆಂಗಳೂರಲ್ಲಿ ಏನು ಮಿಸ್ ಮಾಡ್ಕೊಂತೀವಿ ಇಲ್ವೋ, ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀವಿ. ಅದೇನಪ್ಪ, ನೀವು ಎಲ್ಲಾದರೂ ಹೊರಗಡೆ ಹೋಗಿದ್ರೆ ಬೆಂಗಳೂರಿಗೆ ಯಾವಾಗ ಬರ್ತೀವಿ ಅಂತ ಕಾಯ್ತಿರ್ತೀವಿ. ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಬೆಂಗಳೂರು ಬಿಟ್ಟು ಯಾವಾಗ ಹೋಯ್ತೀವಿ ಅಂತ ಕಾಯ್ತಾ ಇರ್ತೀವಿ. ಆಗಲೇ ಒಂದು ಅರ್ಧ ಗಂಟೆ ಆಯಿತು. ಈ ಯಶವಂತಪುರದಿಂದ ಹೆಬ್ಬಾಳಕ್ಕೆ ಹೋಗೋ ರೋಡ್ ಫುಲ್ ಬ್ಲಾಕ್ ಆಗ್ಬಿಟ್ಟೈತಿ ಗೈಸ್. ನೋಡ್ರಿ, ರೋಡ್ ಎಲ್ಲ ರೋಡು ಅದು ದೊಡ್ಡ ಮಾಡ್ತಾ ಇರ್ತಾರೆ. ಇದೊಂದು ರೋಡ್ ಮಾಡೋದ್ರ ಆಗಲ್ಲ, ಯಾಕಂದರೆ ಯಾವುದೇ ಡೈವರ್ಷನ್ ಇಲ್ಲ, ಬೇರೆ ರೂಟ್. ಇದಕ್ಕೆ ನೀವು ಬಂದರೆ ಈ ಯಾವುದು ದೊಡ್ಡಬಳ್ಳಾಪುರ ರೂಟಿಂದ ಅವ್ರು ಓದ್ಬೇಕಂದ್ರೆ ಆರಾಮ್ಸಾಗಿ ಹೋಪ್ಲಿ ಸಿಗೋಣ. ಫೈನಲಿ ಬೆಂಗಳೂರು ಬಿಟ್ಟು ಪಾಸ್ ಆಯ್ತೀವಿ ಗೈಸ್. ಇವಾಗ ಹೊಸಕೋಟೆಯಲ್ಲಿ ಇದ್ದೀವಿ ಕರೆಕ್ಟಾಗಿ. ಹೊಸಕೋಟೆ ಯಾವ್ದಕ್ಕೆ ಫೇಮಸ್ ಅಂದರೆ ಬರೀ ಮಟನ್ ಬಿರಿಯಾನಿಗೆ ಫೇಮಸ್ ಅಂತ. ಗೈಸ್ ಫೈನಲಿ 8:45 ಬಿಟ್ಟಿದ್ದು 12:15 ಬಂದ್ಬಿಟ್ಟಿದ್ದೀವಿ ಲೈನ್ಗೆ. ಇವಾಗೆಲ್ಲ ಯಾವ ಥರಪ್ಪ ಅಂದರೆ ಜನ ಸಿಕ್ಕಾಪಟ್ಟೆ ಜನ ಅವರೇ. 12 ಗಂಟೆ ಗೇಟ್ ಓಪನ್ ಮಾಡಿಬಿಡ್ತಾರೆ. ಯಾರ್ಯಾರು ಒಳಗಡೆ ಇರ್ತಾರೋ ಅವ್ರಿಗೆ ಮಾತ್ರ ಟಿಕೆಟ್ ಕೊಡ್ತಾರೆ. ನೋಡ್ರಿ ಎಷ್ಟು ಜನ ಅವರೇ ಅಂತ ನೋಡುವುದು. ಅಂತೂ ಇಂತೂ ಸಿಕ್ಕಾಪಟ್ಟೆ ಬೇಗ ಬಂದ್ಬಿಟ್ಟು ನೋಡ್ರಿ, ಹಿಂಗೆ ಕುಂತಿದ್ದೀವಿ ಇಲ್ಲಿ. ಇವಾಗ ಹೋಗಿ ಇನ್ನೂ ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, 2 ಗಂಟೆಗೆ ಕೊಡ್ತಾರೆ. ಹೋಗಿ ಟಿಕೆಟ್ ತೊಗೊಂಬಿಟ್ರೆ ಬೇಗ ದರ್ಶನ ಆಗ್ಬಿಡುತ್ತೆ ಗೈಸ್. ನಿದ್ದೆ ಮಾಡ್ಬಿಟ್ಟಿದ್ದು, ಇವಾಗ ಎದ್ದಿದ್ದು. ಇವಾಗ ನಾವಿರೋದು ಇದು ಯಾವುದು ಶ್ರೀನಿವಾಸ ಕಾಂಪ್ಲೆಕ್ಸ್ ಅಂತ. ಇನ್ನೂ ಟ್ರೈನ್ಗಳು ಯಾವೂ ಬಂದಿಲ್ಲ, ಅದಕ್ಕೆ ಇಷ್ಟೊಂದು ಜನ ಅವ್ರು. ಆದ್ರೂ ಎಲ್ಲ ಬರೀ ಕಾರಲ್ಲಿ ಬಂದಿರೋರು ಇಷ್ಟು ಜನ ಅವರೇ ಗೈಸ್. ಕ್ಯೂ ಹತ್ರಕ್ಕೆ ಬಂದ್ಬಿಟ್ಟಿದ್ದೀವಿ ಗೈಸ್. ಇವಾಗ ಒಂದು ಅರ್ಧ ಗಂಟೆನೂ ನಿಂತ್ಕೊಳ್ಳಿಲ್ಲ ನಾವು ಕ್ಯೂವಲ್ಲಿ. ಅರ್ಧ ಗಂಟೆನೂ ಇಲ್ಲ, ಲಿಟ್ರಲಿ ಒಂದು 20 ನಿಮಿಷ ನಿಂತಿದ್ದೀವಿ ಅಷ್ಟೇ. ಡೈರೆಕ್ಟಾಗಿ ಕೊಡೋತಕ್ಕೆ ಬಂದ್ಬಿಟ್ಟಿದ್ದೀವಿ. ಇವಾಗ ಟೋಕನ್ ಇಸ್ಕೊಂಡು ಸಿಗ್ತೀನಿ ತಡಿ ಒಂದೇ ಸಲ. ಯಾವ ಟೈಮಿಂಗ್ಸು, ಯಾವಾಗ ದರ್ಶನ ಅಂತ ತೋರಿಸ್ತೀನಿ ಗಾಯ್ಸ್. ಟಿಕೆಟ್ ಯಾವಾಗ ಗೊತ್ತಾ, ನಾವು ಬಂದಿರೋದು ಶನಿವಾರ, ಭಾನುವಾರ ನೈಟ್ 10 ಗಂಟೆಗೆ ಸಿಕ್ಕಿರೋದು. ಅಂದರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಎಷ್ಟು ಜನ ಅವರೇ ಅಂತ. ಭಾನುವಾರ 10 ಗಂಟೆಗೆ ಸಿಕ್ಕೈತೆ ಗೈಸ್ ಇದು ದರ್ಶನ ಟಿಕೆಟು. ಸಿಕ್ಕಾಪಟ್ಟೆ ಜನ ಅವರೇ ಈ ಸಲ. ಅಣ್ಣ ಟೋಕನ್ ತೆಗಿತಾವ ನೋಡಿ ಗೈಸ್. ಇದು ನಮ್ಮ ತಗೊಂಡ ಟೋಕನ್ನು, ನಮ್ಮ ಅಮ್ಮ ಟೋಕನ್ನು, ನಮ್ಮ ಅಪ್ಪ
ಸುಸ್ತಾಗ್ಬಿಟ್ಟಾರೆ ಎಲ್ಲ ಕಾರಲ್ಲಿ ನಿದ್ದೆ ಮಾಡ್ತಿದ್ರು ಗೈಸ್. ನಿದ್ದೆ ಮಾಡಿ ಡೈರೆಕ್ಟಾಗಿ ಬಂದು ನಿಂತ್ಕೊಂಡಿದ್ದು. ನೀವು ಯಾರಾದರೂ ಬರ್ತೀರಾ ಅಂದರೆ ಬೆಳಗಿನ ಜಾವನ ಬಂದರೆ ಈ ಥರ ನಿಮಗೆ ಇದ್ರೊಳಗೆ 12 ಗಂಟೆಗೆ ಎಂಟ್ರಿ ಇರುತ್ತೆ. ಇವಾಗ ದೇವಸ್ಥಾನದಲ್ಲಿ ವಿಶೇಷ ದಿನ ನೋಡ್ರಿ, ಇವರೆಲ್ಲ ಟಿಕೆಟ್ ತೊಗೊಂಡು ನೆಮ್ಮದಿಯಾಗಿ ಕುತ್ಕೊಂಡ್ಬಿಟ್ಟವ್ರು. ಇವಾಗ ನಾವು ಹೋಗೋಣ ಬರ್ರಿ. ಶ್ರೀನಿವಾಸ ಕಾಂಪ್ಲೆಕ್ಸ್ ಗೈಸ್ ಇದು. ಇಲ್ಲಿಗೆ ಬರೋದು ನಾವು ಯಾವಾಗಲೂ ಟಿಕೆಟ್ ತೊಗೊಳಕ್ಕೆ. ಇದು ಯಾಕಂದರೆ ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಐತಿ ಇದು. ಅದಕ್ಕೆ ಇಲ್ಲಿಗೆ ಯಾರು ಜಾಸ್ತಿ ಜನ ಬರೋಲ್ಲ. ಬರೋರೆಲ್ಲ ಅಲ್ಲೇ ಭೂದೇವಿ ಕಾಂಪ್ಲೆಕ್ಸಲ್ಲಿ ತಗೊಂಬಿಡ್ತಾರೆ. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನೀವು ಬಂದರೆ ಶ್ರೀನಿವಾಸ ಕಾಂಪ್ಲೆಕ್ಸ್ ಅಂತ ಹಾಕೊಳ್ಳಿ, ಗೂಗಲ್ ಮ್ಯಾಪಲ್ಲಿ ಕರ್ಕೊಂಬರುತ್ತೆ. ಇಲ್ಲಿಗೆ ಬಂದು ಟೋಕನ್ ತಗೊಂಬಿಟ್ರೆ ನಮ್ದಿಗೆ ದರ್ಶನ ಮಾಡ್ಬೋದು ನೀವು ಯಾವಾಗ ಬೇಕಂದ್ರೆ ಅವಾಗ. ಗೈಸ್ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಐತೆ. ಒಂದು 10,000 ಟಿಕೆಟ್ ಅಷ್ಟೇ ಕೊಡೋದು ನಿಮಗೆ ಇವಾಗ. ಯಾಕಂದರೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೀತಿರೋ ಕಾರಣ ಒಂದು 10,000 ಟಿಕೆಟ್ ಅಷ್ಟೇ ಕೊಡೋದು. ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ, ನೀವು ಬೆಳಗ್ಗೆ ನೀವು ಒಂದು 7-8 ಗಂಟೆಗೆಲ್ಲ ನೀವು ಬೆಂಗಳೂರು ಬಿಟ್ಟರೆ ಮಧ್ಯರಾತ್ರಿ ಒಂದು 12:30 1 ಗಂಟೆಗೆಲ್ಲ ತಿರುಪ್ತಿಗೆ ಬಂದುಬಿಡ್ತೀರ ಆರಾಮ್ಸೆ. ಬಂದರೆ ಏನಾಗುತ್ತೆ ಅಂದರೆ ಆರಾಮ್ಸೆಗೆ ದರ್ಶನ ಮಾಡೋಕ್ಕೆ ಟೋಕನ್ನು ಆರಾಮ್ಸೆ ಸಿಗುತ್ತೆ. ಇವಾಗ ನೀವು ಈ ಶ್ರಾವಣ ತಿಂಗಳು ಏನೈತಲ್ವ, ಇದು ಬಿಟ್ಟು ಬೇರೆ ಯಾವುದೇ ತಿಂಗಳು ಬಂದರೆ ನಿಮಗೆ ಆರಾಮ್ಸೆ ಟೋಕನ್ ಸಿಕ್ಬಿಡುತ್ತೆ. ಈ ಟೈಮಿಂಗ್ಸಲ್ಲಿ ಬರೀ ನೈಟ್ ಮಾತ್ರನೇ ಕೊಡ್ತಾ ಇರೋದು. ನೈಟ್ 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. 1 ಗಂಟೆ ಒಳಗೆ ಎಂಟ್ರಿ ಗೇಟೇ ಕ್ಲೋಸ್ ಮಾಡಿಬಿಡ್ತಾರೆ. ಅಷ್ಟರೊಳಗೆ ಬಂದರೆ ಮಾತ್ರ ನಿಮಗೆ ಟೋಕನ್ ಕೊಡೋದು. ಅಂದರೆ ಒಂದೊಂದು ದಿನ 12:30 ಮಾಡ್ತಾರೆ ಇವರು. ಇವತ್ತು ನೋಡಿ 2 ಗಂಟೆವರೆಗೂ ಗೇಟ್ ಓಪನ್ ಐತೆ. ಅದಾದಮೇಲೆ ಎಂಟ್ರಿ ಕ್ಲೋಸ್ ಆದರೆ ಯಾರಿಗೂ ಟಿಕೆಟ್ ಕೊಡೋಲ್ಲ. ಟಿಕೆಟ್ ಖಾಲಿ ಆಯಿತು ಅಂದರೆ ಬಂದಿರೋದು ವೇಸ್ಟ್ ಆಗ್ಬಿಡುತ್ತೆ ನಿಂತ್ಕೊಂಡು. ಹಾಗೆಲ್ಲ ಆಗೈತೆ ಗೈಸ್ ವೇಜಾನ್ಸಲ್ಲಿ ಇಲ್ಲ ಎಲ್ಲರಿಗೂ. ಅದಕ್ಕೆ ಹೇಳಿದ್ದು ನೋಡಿ, ಇವಾಗ ಎಂಟ್ರಿ ಗೇಟ್ ಕ್ಲೋಸ್ ಆಗೈತೆ, ಯಾರಿಗೂ ಬಿಡ್ತಾ ಇಲ್ಲ ಒಳಗಡೆ. ಅದಕ್ಕೆ ಹೇಳಿದ್ದು ನಾನು, ನೀವೆಷ್ಟು ಬೇಗ ಬರ್ತೀರಾ ಅಷ್ಟು ಇದು. ಆಮೇಲೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಐತೆ, ಅದನ್ನು ಫಾಲೋ ಮಾಡ್ತಿದ್ರೆ ಅದ್ರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಎಷ್ಟೊತ್ತಿಗೆ ಕೊಡ್ತಾರೆ ಟೋಕನ್ ಎಲ್ಲ ಅಂತ. ಹಾಂ ನೋಡ್ರಿ, ಇದೆಲ್ಲ ಫುಲ್ ಖಾಲಿ ಬಿದ್ದೈತಿ. ಇವಾಗ ಕ್ಲೋಸ್ ಮಾಡಿಬಿಟ್ರು ಅಷ್ಟೇ ಗೈಸ್. ಇಲ್ಲ ನೋಡ್ರಿ, ಕ್ಲೋಸ್ ಮಾಡಿಬಿಟ್ಟು ನಮ್ಮ ಅಮ್ಮ ಹೇಳ್ತೈತೆ ಇವಾಗ ಟ್ರೈನ್ ಟೈಮಿಂಗ್ಸ್ಗೆಲ್ಲ ಕೊಡಲ್ಲ ಕಣಮ್ಮ. ಇಲ್ಲ ಇಲ್ಲ ಇಲ್ಲ, ಇವಾಗ ದೇವ್ರದ್ದು ಆಚರಣೆ ಐತೆ ಇವತ್ತು. ಅದಕ್ಕೆ ಕಣಪ್ಪ ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿದೆ ಗೈಸ್. ನಾಳೆ ನೈಟಿಗೆ ಸಿಕ್ಕೈತೆ, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸಿಕ್ಕೈತಲ್ಲ ಖುಷಿ. ಬನ್ನಿ ಇವಾಗ ಹೊರಡೋಣ, ಸಿಗ್ತೀನಿ. ಅದು ಹೆಂಗೆ ಗೊತ್ತಾ, ಬಾರ್ ಅನ್ನಂಗೆ ಬಂದಿದೆ, ಗಾಡಿ ಹಾಕಿದೆ, ಹೊಡೋಕೆ ಇವ್ರಲ್ಲಿ ನಿಂತ್ಕೊಂಡಿದ್ದೆ. ಇಲ್ಲೆಲ್ಲ ರಾತ್ರಿ ಎಲ್ಲ ಮಲಗಿರ್ತಾರೆ ಟೋಕನ್ಗೋಸ್ಕರನೇ. ಮಲಗಿರೋರನ್ನ ಏನು ಮಾಡ್ತಾರೆ, 11 ಗಂಟೆಗೆ ಕರ್ಕೊಂಬಂದು ನಿಲ್ಲಿಸ್ಬಿಡ್ತಾರೆ. ಎಂಡಿಂಗಲ್ಲಿ ಯಾರು ಲಾಸ್ಟ್ ಬರ್ತಾರಲ್ವ ಅವ್ರಿಗೆ ದರ್ಶನ ಸಿಗುತ್ತೆ ಅಷ್ಟೇ. ಅಂದರೆ ಎಂಟ್ರಿ ಟಿಕೆಟ್ ಸಿಗುತ್ತೆ. ಇಲ್ಲಿಂದ ಎಂಟ್ರಿ ಬಿಡ್ತಾರೆ ಹೊರಗಡೆ. ನೋಡಿ ಫುಲ್ ಖಾಲಿ ಆಗೋಯ್ತು ಎಂಟ್ರಿ ಅಷ್ಟೇ. ಕ್ಲೋಸ್ ಇನ್ನು ಕೊಡಲ್ಲ. ಸಕ್ಕತ್ ಫೀಲು. ಟೋಕನ್ ಸಿಕ್ಕಿರೋದು ಏನೋ ಒಂಥರ ಖುಷಿ ಗೈಸ್. ಈ ಕಡೆ ತಿರುಪತಿಗೆ ಬಂದು ಟೋಕನ್ ಸಿಗೋದು ಸಾಮಾನ್ಯ ಮಾತಲ್ಲ. ಇವಾಗ ಫೈನಲ್ ಆಗಿ ಕಾರ್ ಹತ್ರ ಬಂದಿದ್ದೀವಿ ಗೈಸ್. ಇವಾಗ ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡೋದು, ಇವಾಗ ಬೆಟ್ಟ ಹತ್ತದ ಇಲ್ಲ ನಾಳೆ ಬೆಳಿಗ್ಗೆ ಎತ್ತದ ಅಂತ. ಅದಕ್ಕೆ ಇವಾಗ ಏನು ಮಾಡ್ತೀವಿ ಅಂದರೆ ಕಾಳಹಸ್ತಿಗೆ ಹೋಗ್ಬಿಡ್ತೀವಿ ಗೈಸ್. ಕಾಳಹಸ್ತಿಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಗೋವಿಂದರಾಜಪಟ್ಟಣ ಮತ್ತು ಮಂದಾಪುರನೆಲ್ಲ ನೋಡಿಕೊಂಡು ಒಂದೇ ಸಲ ಬರೋದು ಅಂತ ಪ್ಲಾನ್. ಇವಾಗ ಸಿಗೋಣ, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.